ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಜೋಸ್ ಟಿವಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಫೆಬ್ರವರಿ 14, ವ್ಯಾಲೆಂಟೈನ್ಸ್ ಡೇ ಅಲ್ಲ. ಇವತ್ತು ಮೈಸೂರಲ್ಲಿ ಹನುಮಾನ್ ಚಾಲೀಸ ಅಂದರೆ ಸಾಮೂಹಿಕವಾಗಿ ಪಾರಾಯಣ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ನಾವೆಲ್ಲ ಹೊರಟಿದ್ದೀವಿ. ನಾನು ನನ್ನ ಮಗನ ಅವನಿಗೂ ಎಕ್ಸಾಮ್ ಬಂತು. ಅಂದರೆ ನಾವು ಒಬ್ಬರು ಹನುಮಾನ್ ಚಾಲೀಸ ಅಥವಾ ಯಾವುದೇ ಒಂದು ಮಂತ್ರನ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮೂಹಿಕವಾಗಿ ಲಕ್ಷಾಂತರ ಜನ ಹೇಳಿದ್ರೆ ಅದರಲ್ಲಿ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮದೆಲ್ಲ ಏನೇನು ವಿಷಸ್ ಇದೆ ಎಲ್ಲ ತೊಗೊಂಡು ಹೋಗಿ ಇವತ್ತು ಹನುಮಾನ್ ಚಾಲೀಸವನ್ನು ನಾವು ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಹೇಳಬೇಕು ಅನ್ನೋ ಆಸೆಯಲ್ಲಿ ಹೊರಟಿದ್ದೀವಿ. ಅಲ್ಲಿ ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ, ಏನೋ ಗೊತ್ತಿಲ್ಲ. ಬೇಗನೆ ಹೊರಟಿದ್ದೀವಿ. ಆ್ಯಕ್ಚುಲಿ ಬೇಗ ಹೋದರೆ ಸ್ವಲ್ಪ ಮುಂದೆ ಎಲ್ಲ ಹೋಗ್ಬೋದು ಅಂತ. ನೋಡೋಣ ಬನ್ನಿ, ಅಲ್ಲಿ ತೋರಿಸ್ತೀನಿ ನಾನು ಎಷ್ಟು ಜನ ಇದ್ದಾರೆ. ಸಚ್ಚಿದಾನಂದ ಸ್ವಾಮಿಗಳ ಜೊತೆ, ಅದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಅವ್ರ ಜೊತೆ ನಾವು ಹೋಗಿ ಕೂತ್ಕೊಂಡು ಹನುಮಾನ್ ಚಾಲೀಸ ಹೇಳೋದು ಅಂದರೆ ಆ ಚಾನ್ಸ್ ಸಿಗದೆ ನಿಜವಾಗ್ಲೂ ಅಪರೂಪ. ಸಿಕ್ಕಿರುವಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೊರಟಿದ್ದೀವಿ. ಹಾಗಾದರೆ ಅಲ್ಲಿ ನಾನು ತೋರಿಸ್ತೀನಿ ಎಷ್ಟು ರಶ್ ಇದೆ, ಎಷ್ಟು ಜನ ಬಂದಿರ್ತಾರೆ ಅಂತ. ಅದ್ರ ಪವರ್ ಎಷ್ಟಿದೆ ಅಂದರೆ ಅದು ಹನುಮಾನ್ ಚಾಲೀಸ ಹೇಳೋರಿಗೆ ಮಾತ್ರ ಗೊತ್ತು ಅದ್ರ ಪವರ್ ನಿಜವಾಗ್ಲೂ. ಹಾಗಾದರೆ ಬನ್ನಿ, ಅಲ್ಲಿ ತೋರಿಸ್ತೀನಿ. ಇವತ್ತು ಎಷ್ಟು ಖುಷಿಯಾಯಿತು ಅಂದರೆ, ಈ ಒಂದು ಕ್ಷಣ ಇದೆಯಲ್ಲ, ಸಾವಿರಾರು ಭಕ್ತಾದಿಗಳು ಎಲ್ಲೆಲ್ಲಿಂದನೋ ಬಂದಿದ್ದರು ಹನುಮಾನ್ ಚಾಲೀಸ ಪಠನೆ ಮಾಡೋದಕ್ಕೆ. ಅದು ನಮ್ಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವ್ರ ಜೊತೆ ಅದ್ಭುತವಾದ ಕ್ಷಣ, ಮೈ ರೋಮಾಂಚನವಾಗುವಂಥ ಕ್ಷಣ ಇದು. ನಿಜವಾಗ್ಲೂ ಹೇಳ್ತೀನಿ, 7 ಜನ್ಮದ ಪುಣ್ಯ ಅಂತಲೇ ನನಗನ್ನಿಸ್ತು ಈ ಒಂದು ಕ್ಷಣದಲ್ಲಿ ನಾನು ಒಬ್ಬಳಾಗಿರೋದಕ್ಕೆ. ಈ ಹನುಮಾನ್ ಚಾಲೀಸ ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಬದಲಾಯಿಸುತ್ತೆ ಅನ್ನೋದಕ್ಕೆ ಇಲ್ಲಿ ನೆರೆದಿರುವಂತಹ ಈ ಭಕ್ತಾದಿಗಳೇ ಸಾಕ್ಷಿ. ಹಲವಾರು ಕಷ್ಟಗಳ ನಿವಾರಣೆ ಆಗುತ್ತೆ ನಾವು ದಿನ ಹನುಮಾನ್ ಚಾಲೀಸವನ್ನು ಓದೋದ್ರಿಂದ. ಹಾಗೆ ಇವತ್ತಂತೂ ಹನುಮಾನ್ ಚಾಲೀಸ ಹೇಳ್ತಾ ಇದ್ದರೆ ಕೇಳ್ತಾ ಇದ್ದರೆ ಮೈ ರೋಮಾಂಚನ ಆಗ್ತಾಯಿತ್ತು. ನಿಜವಾಗ್ಲೂ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗೋದಿಲ್ಲ. ಎಷ್ಟೋ ವರ್ಷಗಳ ನಂತರ ಮೈಸೂರಿನಲ್ಲಿ ಅವರು ಸಾಮೂಹಿಕ ಹನುಮಾನ್ ಚಾಲೀಸ ಪಾರಾಯಣವನ್ನು ಇಟ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅವರಿಗೆ. ಜೊತೆಗೆ ಅವರ ಟೀಮ್ಗೂ ಕೂಡ ಎಷ್ಟು ಧನ್ಯವಾದ ಹೇಳಬೇಕು ಅಂದರೆ, ಎಷ್ಟು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರು ಅಂದರೆ, ತುಂಬ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ತುಂಬಾ ಖುಷಿಯಾಯಿತು. ಇನ್ನು ಹನುಮಂತನ ಭಕ್ತಿಯ ಬಗ್ಗೆ ಹೇಳೋದಾದರೆ, ಹನುಮಂತನ ಭಕ್ತಿ ತುಂಬ ಶ್ರೇಷ್ಠವಾದದ್ದು. ನಮ್ಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಕೂಡ ಹನುಮಂತನ ಬಗ್ಗೆ, ಹನುಮಾನ್ ಚಾಲೀಸದ ಪ್ರಯೋಜನಗಳ ಬಗ್ಗೆ ತುಂಬ ತಿಳಿಸಿ ಹೇಳಿದರು. ಹನುಮಾನ್ ಚಾಲೀಸದಲ್ಲಿ ಒಂದೊಂದು ಸಾಲುಗಳು ಕೂಡ ಶಕ್ತಿಯುತವಾಗಿದ್ದು ಅರ್ಥಗರ್ಭಿತವಾಗಿದ್ದಾಗಿದೆ. ಇಲ್ಲಿ ಸರಳವಾಗಿ ಹನುಮಾನ್ ಚಾಲೀಸದ ಪ್ರಯೋಜನಗಳನ್ನು ಹೇಳೋದಾದರೆ, ಅಂದರೆ ಯಾರಿಗೆ ಶನಿದೋಷ 7.5 ಇದೆಯೋ ಅವರು ಆ ಶನಿದೋಷದಿಂದ ಮುಕ್ತರಾಗಬಹುದು ದಿನ ಹನುಮಾನ್ ಚಾಲೀಸ ಓದೋದ್ರಿಂದ. ಹೀಗೆ ಹನುಮಾನ್ ಚಾಲೀಸ ಓದೋದ್ರಿಂದ ದುಸ್ವಪ್ನ, ದುಷ್ಟಶಕ್ತಿಗಳಿಂದ ದೂರ ಮಾಡ್ತಾರೆ ಹನುಮಂತ ಅಂತಲೇ ಹೇಳಬಹುದು. ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹನುಮನ ದೈವಿಕ ರಕ್ಷಣೆ ದೊರೆಯುತ್ತೆ, ಒತ್ತಡವನ್ನು ನಿವಾರಣೆ ಮಾಡುತ್ತೆ. ಇನ್ನು ಹಲವಾರು ಪ್ರಯೋಜನಗಳನ್ನು ಹೇಳ್ಬೋದು. ಇನ್ನು ಹೇಳ್ತಾ ಹೋದರೆ ಹನುಮನ ಶಕ್ತಿ ನಮಗೆ ಸಮಯನೇ ಸಾಕಾಗೋದಿಲ್ಲ, ಅಷ್ಟು ಶಕ್ತಿ ಅದು ಹನುಮನ ಬಗ್ಗೆ. ಕರ್ನಾಟಕದ ಆಂಜನಾದ್ರಿಯಲ್ಲಿ ಹುಟ್ಟಿದ ಹನುಮನ ಅಂದರೆ ಹನುಮಾನ್ ಚಾಲೀಸವನ್ನು ನಾವು ದಿನ ಹೇಳೋದ್ರಿಂದ ಎಷ್ಟು ಒಳ್ಳೆಯದು ಅಂದರೆ, ಆಂಜನೇಯನ ಸ್ಮರಣೆ, ಹನುಮಾನ್ ಚಾಲೀಸದ ಪಾರಾಯಣದಿಂದ ಆಗುವಂತಹ ಪ್ರಯೋಜನಗಳು, ಅದರ ಪವರ್ ಏನು, ಇದೆಲ್ಲ ಅನುಭವಿಸಿರುವವರಿಗೆ ಮಾತ್ರ ಗೊತ್ತು ಅದರ ಅನುಭವ ಹೇಗಿರುತ್ತೆ ಅಂತ. ಯಾರು ಪಠನೆ ಮಾಡ್ತಾರೋ ಅವರ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರ ಬಗ್ಗೆ ನಾನು ಹೇಳೋದಕ್ಕೆ ನಿಜವಾಗ್ಲೂ ಅರ್ಹಳಲ್ಲ. ಇವರು ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ, ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜಗತ್ತಿನಾದ್ಯಂತ 363 ಹೀಲಿಂಗ್ ಥೆರಪಿ ಕ್ಲಾಸ್ಗಳನ್ನು ಮಾಡಿದ್ದಾರೆ, ಮೆಡಿಕೇಷನ್ ಆ್ಯಂಡ್ ಹೀಲಿಂಗ್ಗಳನ್ನು ಮಾಡಿದ್ದಾರೆ. 365 ದೆಹಲಿಯಲ್ಲಿ ನಡೆಯುತ್ತೆ, 366ನೇದು ಹೈದರಾಬಾದ್ನಲ್ಲಿ ನಡೆಯುತ್ತೆ. ಸ್ವಾಮೀಜಿಯವರು ನಾದ ಸೇವೆ, ಸಮಾಜ ಸೇವೆಯನ್ನು ಮಾಡ್ತಾರೆ. ನಮ್ಮ ಸಂಸ್ಕೃತಿಯನ್ನು ರಕ್ಷಣೆಯನ್ನು ಮಾಡುವಂತಹ ವೇದಗಳ ಸೇವೆಯನ್ನು ಹೇಗೆ ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ಇಲ್ಲಿ ನೆರೆದಿರುವಂತಹ ಈ ಭಕ್ತ ಸಮೂಹವೇ ಸಾಕ್ಷಿ. ಹಾಗಾದರೆ ಬನ್ನಿ, ಈಗ ನಾವು ಸ್ವಾಮಿಯವರ ಜೊತೆ ಹನುಮಾನ್ ಚಾಲೀಸ ಪಾರಾಯಣ